ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರುವುದಕ್ಕೆ ಕಲಿಯಿರಿ, ಏಕೆಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಸಮಯವಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇಘ. ಇವತ್ತು ನಾವು ಹೊರಟಿರೋದು ಒಂದು ಅದ್ಭುತವಾದ ಜಾಗಕ್ಕೆ. ಅದು ಹೊಸದೇವತಾ ವಾಟರ್ಫಾಲ್ಸ್. ಇದು ಅಂಕೋಲಾ ತಾಲೂಕಿನಿಂದ ವಾಸರಕುದ್ರಗಿ ಗ್ರಾಮಕ್ಕೆ ಹತ್ತಿರವಾಗಿರುವಂಥ ಜಲಪಾತ. ಇಲ್ಲಿಗೆ ನೀವು ಹೋಗಬೇಕಂದ್ರೆ ಅಂಕೋಲಾದಿಂದ ಗೋಕರ್ಣ ರೂಟಿನಲ್ಲಿ ಹೋಗಬೇಕು. ಸೊ ಅದರಲ್ಲಿ ಹೈವೇದಲ್ಲಿ ಹೊಸೂರು ಬ್ರಿಡ್ಜ್ನಲ್ಲಿ ಕೊಡಸಣಿ ಅನ್ನುವಂಥ ದಾರಿ ಬರ್ತದೆ. ಅಲ್ಲಿಗೆ ಹೋದರೆ ನೀವು ಯಾರಿಗಾದರೂ ಇಲ್ಲಿ ಕೇಳಿದರೆ ನಿಮಗೆ ಹೊಸದೇವತಾ ವಾಟರ್ಫಾಲ್ಸ್ ಡೈರೆಕ್ಷನ್ಸ್ ಕೊಡ್ತಾರೆ, ನೀವು ಹೋಗಿ ತಲುಪ್ಬೋದು. ದೇವಲೋಕದರೆಗಿಳಿದು ನಿಂತು ಇದು ಸೊಗಸೋ ಕನಸೋ ನನಸೋ, ಇದು ಸತ್ಯ ಲೋಕದ ಬೆಳಕೋ, ಏನೋ ಹಿತಮಿತ ಬೆಡುಗು, ಪ್ರಕೃತಿಯ ರಮ್ಯ ಚೆಲುವು, ಕಣ್ಮನ ಹೃದಯ ತುಂಬುವ ವನಪು ವಯ್ಯಾರ, ಎಲ್ಲಿ ನೋಡಿದರಲ್ಲಿ ಪ್ರಕೃತಿ ಮೈ ತುಂಬಿ ನಿಂತು ಉಬ್ಬು ತಗ್ಗಿನ ಮಧ್ಯೆ ಗಿಡಮರ ಸಂಧಿಯ ಒಳಗೆ, ನೀರಿನಲ್ಲೆಗಳ ಮೇಲೆ ಗುಡ್ಡ ಮೋಡ ಕಣಿವೆಯ ನಡುವೆ, ನೀಲ ಹಸುರನ್ನು ಹಬ್ಬಿ ಮಂದ ಮಾರುತ ತೀಡಿ, ಕುಣಿದು ಹಾಡುವ ಮೂಡಿ ಮನ ತಟ್ಟುತ್ತಿತ್ತು ನೋಡಿ. ಅಂಕೋಲಾ ತಾಲೂಕಿನ ವಾಸರಕುದ್ರಗಿ ಗ್ರಾಮದ ಗಡಿ ಪ್ರದೇಶವಾದ ಮೇಲಿನ ಗುಳಿಯಲ್ಲಿ ಗ್ರಾಮ ರಕ್ಷಕರಾಗಿ ಹೊಸದೇವರು, ಉದ್ದಂಡ ದೇವರು ಹಾಗೂ ಸಣಸದೇವರು ಮೂವರೂ ಒಂದೇ ಗ್ರಾಮ ಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ಈ ದೇವಸ್ಥಾನದ ಬಲಭಾಗದಲ್ಲಿ ಶಕ್ತಿ ದೇವತೆ ಅಮ್ಮನವರ ದೇವಸ್ಥಾನ, ಅದರ ಹಿಂದುಗಡೆ ಸಾತಗಾ ದೇವತಾ ಹಾಗೂ ಬಳಗಾ ದೇವತೆ ಎನ್ನುವ ಶ್ರೀಶಕ್ತಿ ದೇವತೆಗಳು ಸಹ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿವೆ. ವಾಸರಕುದ್ರಗಿಯ ಮೇಲಿನ ಗುಳಿಯ ಮೂಲ ನಿವಾಸಿಗಳಾದ ನಾಡವ ಸಮಾಜದ ಕೆಲವರು ತಮ್ಮ ಭೂಮಿಗಳನ್ನು ದೇವರಿಗೆ ಅರ್ಪಿಸಿ ಬಾವಿಕೇರಿ ಗ್ರಾಮಕ್ಕೆ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರೆಲ್ಲರೂ ಸಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇಲ್ಲಿಗೆ ಬಂದು ಶ್ರದ್ಧಾಭಕ್ತಿಯಿಂದ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ವಾಸರಕುದ್ರಗಿ ಗ್ರಾಮಕ್ಕೆ ಯಾವುದೇ ಸಾಂಕ್ರಾಮಿಕ ರೋಗದ ಬಾಧೆಗಳು ಬರದಂತೆ ತಡೆಯುವ ವಿಶೇಷ ಶಕ್ತಿ ಈ ದೇವರುಗಳಿಗೆ ಇದೆ ಎಂಬುದು ಸ್ಥಳೀಯರ ನಂಬಿಕೆ. ಅದಕ್ಕೆ ಉದಾಹರಣೆ ಎನ್ನುವಂತೆ ಇತ್ತೀಚೆಗೆ ವಿಶ್ವವನ್ನೇ ಕಾಡಿದ ಕರೋನಾದಿಂದ ಇಲ್ಲಿ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ಇದು ಜನರಲ್ಲಿ ಇನ್ನೂ ಹೆಚ್ಚಿನ ನಂಬಿಕೆಗೆ ಪ್ರೇರಣೆಯಾಗಿದೆ. ಈ ದೇವಸ್ಥಾನವು ಬೃಹತ್ ಜಲಪಾತದ ಮಗ್ಗುಲಲ್ಲಿದ್ದು ದೇವಸ್ಥಾನದ ಮೇಲಿಂದಲೇ ನೀರು ರಭಸವಾಗಿ ಧುಮುಕುತ್ತಿದ್ದರೂ ದೇವಸ್ಥಾನದ ಗರ್ಭಗುಡಿಗೆ ಯಾವುದೇ ಧಕ್ಕೆ ಆದಂತೆ ತೋರುತ್ತಿಲ್ಲ. ಇದು ಆಶ್ಚರ್ಯಕರ ಸಂಗತಿ ಎನಿಸುತ್ತದೆ. ಜೂನ್ನಿಂದ ನವೆಂಬರ್ವರೆಗೆ ಈ ಜಲಪಾತ ನೀರಿನಿಂದ ಸಮೃದ್ಧವಾಗಿದ್ದು ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಯಾವುದೇ ಅವಘಡಗಳಿಗೆ ಈ ದೇವತೆಗಳು ಅವಕಾಶ ಕೊಟ್ಟಿಲ್ಲ ಎಂಬುದು ಸಂತಸದ ವಿಷಯ. ಈ ಜಲಪಾತದ ಮೇಲೆ ಹೋದಂತೆ ಇನ್ನೂ ಸೊಬಗು ಹೆಚ್ಚಿದೆ. ಮೇಲೆ ಹೋದಂತೆಲ್ಲ ಜಲಪಾತದ ರಮಣೀಯತೆಯ ಜೊತೆಗೆ ಹಲವಾರು ಶಕ್ತಿ ಕೇಂದ್ರಗಳು ಇವೆ ಎನ್ನುವುದಾಗಿ ಸ್ಥಳೀಯ ಹಿರಿಯರೊಬ್ಬರು ನಮಗೆ ತಿಳಿಸಿದ್ದಾರೆ. ಕುಂಬಾರರು ಮಣ್ಣಿನಿಂದ ತಯಾರಿಸಿದ ಅತ್ಯಂತ ಆಕರ್ಷಕವಾದ ಮಡಿಕೆ ಹಾಗೂ ಬೊಂಬೆಗಳು ಈ ಸ್ಥಳದಲ್ಲಿ ನೋಡಲು ಸಿಗುತ್ತವೆ. ಇಲ್ಲಿಂದ ಹರಿದ ನೀರು ಸಣ್ಣ ಸಣ್ಣ ಒಡ್ಡುಗಳ ಮುಖಾಂತರ 3ರಿಂದ 4 ಕಿಲೋಮೀಟರ್ ಚಲಿಸಿ ಸುತ್ತಮುತ್ತಲಿನ ಕೃಷಿ ಭೂಮಿಗೆ ನೀರುಣಿಸುತ್ತದೆ. ಇಲ್ಲಿಗೆ ಬರುವ ಜನರೆಲ್ಲ ಸೇತುವೆಯ ಒಳಗೆ ಚಪ್ಪಲಿ ಮತ್ತು ಮಾಂಸಾಹಾರವನ್ನು ಒಯ್ಯುವಂತಿಲ್ಲ ಎಂಬ ಪ್ರತೀತಿ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ. ಬಾನ ಮೇಘಗಳು ಮುತ್ತು ಹನಿಯ ಉದುರಿಸಲು, ಹಸಿರ ಕಳೆಯು ಇಳೆಯ ಸುತ್ತಲೂ ಮೂಡಲು, ಬತ್ತಿದ ಜಲಮೂಲಗಳಿಗೆ ಜೀವ ಕಳೆ ತುಂಬಲು, ಧರೆಗೆ ನವಮಾಸದ ಹೊಸ ಚೈತನ್ಯ ನೀಡಲು, ತಂಪೆರೆಯುವ ತಂಗಾಳಿಯು ಭೂಮಿಯ ನೆಚ್ಚಿಸಲು, ಮಿಂಚಿನ ಸಂಚಲನ ಗುಡುಗಿನ ಗರ್ಜನೆ ಮನವ ಹೆದರಿಸಲು, ವರ್ಷಧಾರೆಯು ಹರುಷವ ಹೆಚ್ಚಿಸುವ ಮೆಚ್ಚಿಸಲು, ಮಳೆಗಾಲವು ತನುವು ತಣಿಸಲು, ಸಂತಸವ ಉಣಪಡಿಸಲು, ಹರಿವ ನೀರಲ್ಲಿ ದೋಣಿ ಬಿಡುವ ಸಡಗರ, ಗೆಳೆಯರ ಮುಖದಲ್ಲಿ ಮೂಡುತ್ತಿತ್ತು ನಗುವ ಚಿತ್ತಾರ, ಅಮ್ಮನ ಬೈಗುಳದ ನಡುವೆ ಮಳೆಯಲ್ಲಿ ನೆನೆಯುವ ಆಚಾರ, ಆ ಹಳೆ ನೆನಪಿನ ದಿನಗಳ ಮೇಲೆ ಮಳೆಯ ಸಂಚಾರ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ವಾಸರಕುದ್ರಗಿಯ ಮೇಲಿನ ಗುಳಿಯಲ್ಲಿ ಆಕರ್ಷಕ ಹೊಸದೇವತಾ ಜಲಪಾತ, ಪ್ರಕೃತಿಯ ಸೊಬಗು ಮತ್ತು ಶ್ರದ್ಧಾ ಕೇಂದ್ರ ಮೂರೂ ಏಕಸ್ಥಳದಲ್ಲಿ ಸಂಗಮವಾದಂತಿದೆ. ಸಮಯ ಮಾಡಿಕೊಂಡು ಇಲ್ಲಿಗೆ ಬಂದು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಿ ಗ್ರಾಮ ದೇವತೆಯ ಆಶೀರ್ವಾದ ಪಡೆದುಕೊಂಡು ಹೋಗಿ. ಸರ್ವೇ ಜನೋ ಸುಖಿನೋ ಭವಂತು.